ಗ್ರೇಟರ್ ಬೆಂಗಳೂರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು. ಸದ್ಯ ಅಂದುಕೊಂಡಂತೆ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮರುನಾಮಕರಣ ಮಾಡಿದ್ದಾರೆ. ಈಗ ಗ್ರೀನ್ ಬೆಂಗಳೂರು ಸಂಬಂಧ ಪ್ಲಾನ್ ಆಫ್ ಆಕ್ಷನ್ ಸಿದ್ಧಪಡಿಸಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ವಾಯುಮಾಲಿನ್ಯ ಇರೋ ನಗರಗಳ ಪೈಕಿ ಬೆಂಗಳೂರು ಕೂಡ ಒಂದು. ಆದರೆ ಈ ಕೆಟ್ಟ ಹಣೆಪಟ್ಟಿಯಿಂದ ಹೊರಬರುವುದು ಹೇಗೆ ಅನ್ನೋ ಚರ್ಚೆ ನಡೀತಾ ಇದೆ. ಇದರ ನಡುವೆಯೇ ಇನ್ನೇನು 2 ದಿನ ಕಳೆದ್ರೆ ನಾವು ನೀವೆಲ್ಲ ವಿಶ್ವ ಪರಿಸರ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ವೇಳೆ ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಯೋಜನೆಗೆ ಮುಂದಾಗಿದ್ದಾರೆ. ನಾನು ಮಂತ್ರಿ ಆದ ತಕ್ಷಣ ಅನೇಕ ಯೋಜನೆಗಳನ್ನು ಶಾಲೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಗಳು ಕೆಲವು ಏರಿಯಾಗಳನ್ನು ಅಡಾಪ್ಟ್ ಮಾಡಿಕೊಂಡು ಮರ ಬೆಳೆಸಿ ಅಂತ ಹೇಳಿ ಅವ್ರಿಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ನಾವು ಪ್ರತಿ ಶಾಲೆಯಲ್ಲೂ ನಾವು ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಕ್ಲಬ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಟೀಚರ್ ಇರ್ತಾರೆ, ಕನಿಷ್ಠ 25 ಜನ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಬೇಕು. ಅದರ ಮೇಲೆ ಎಷ್ಟು ಬೇಕಾದ್ರೂ ಸೇರಿಸ್ಕೋಬಹುದು. ಕೇಳಿದ್ರಲ್ಲ, ಡಿಸಿಎಂ ಸಾಹೇಬ್ರ ನಯಾ ಪ್ಲಾನ್. ಬೆಂಗಳೂರನ್ನ ಕಾಂಕ್ರೀಟ್ ಸಿಟಿಯಿಂದ ಗ್ರೀನ್ ಸಿಟಿ ಮಾಡಲು ಶಾಲಾ ಮಟ್ಟದಿಂದಲೇ ಕಾರ್ಯಾಚರಣೆಗಿಳಿದಿದ್ದಾರೆ. ಅನೇಕ ಕಾರ್ಯಕ್ರಮ ರೂಪಿಸಿ ಬ್ಲೂ ಗ್ರೀನ್ ಅವಾರ್ಡ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಮತ್ತಷ್ಟು ಪ್ಲಾನ್ಗಳನ್ನು ಮಾಡಿದ್ದಾರೆ. ಗ್ರೀನ್ ಎನರ್ಜಿ ಉಪಯೋಗಿಸ್ಕೊಳ್ಳಿಕ್ಕೆ ವೆಹಿಕಲ್ಸ್ ಮೂವ್ಮೆಂಟ್ ಅಲ್ಲಿ, ಆಮೇಲೆ ಈ ಆರ್ಕಿಟೆಕ್ಟ್ಸ್ ಅಲ್ಲೂ ಕೂಡ ಈ ಶಾಲೆಗಳು ಮಾಡಬೇಕಾರೆ, ಮತ್ತೊಂದು ಮಾಡಬೇಕಾರೆ, ಮನೆಗಳು ಕಟ್ಟಬೇಕಾರೆ ಇದು ಯಾವ ರೀತಿ ಕಿಟಕಿಗಳಿರಬೇಕು, ಯಾವ ರೀತಿ ಹೈಟ್ ಆಗಿರಬೇಕು, ಯಾವ ರೀತಿ ಬೆಳಕಿಗೆ ಬರಬೇಕು, ಇವೆಲ್ಲ ಕೂಡ ಅನೇಕ ಸಾರಾಂಶಗಳಿದೆ. ನನಗೂ ಇದು ಗೊತ್ತಿರಲಿಲ್ಲ. ನಾನು ಶಾಲೆ ಕಟ್ಟಬೇಕಾದ್ರೆ ನನಗೂ ಇದು ಎಕ್ಸ್ಪ್ಲೇನ್ ಮಾಡಿದ್ರು, ಯಾವ ರೀತಿ ಕ್ರಾಸ್ ವೆಂಟಿಲೇಷನ್ಸ್ ಹೆಂಗಿರಬೇಕು, ನೀರು ಹೆಂಗಿರಬೇಕು. ಬಹುಶಃ ನೀವು ಈ ITC ಹೋಟ್ಲ್ ಇದೆ, ITC ನಮ್ಮ ITC ಗಾರ್ಡನ್ ಇದೆ, ನೀವು ಯಾರು ಹೋಗಿ ನೀವು ಚೆಕ್ ಮಾಡಿರ್ಬೋದು. ಅಷ್ಟು ದೊಡ್ಡ ಹಾಲ್ ಇದೆ, ಅಲ್ಲಿ ಎಸಿನೇ ಇಲ್ಲ, ಎಂಟೈರ್ ಹಾಲ್ ಎಸಿ ಇಲ್ಲ. ಆ ವೆಂಟಿಲೇಷನ್ ಅಲ್ಲಿ ಕಂಪ್ಲೀಟ್ ಏರೇ ಕಂಪ್ಲೀಟ್ ಕ್ಲೋಸ್ ಹೋಗೋ ರೀತಿಯಲ್ಲಿ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನಗರದ ಕೆರೆಗಳನ್ನು ಸ್ವಚ್ಛ ಮಾಡಲು 55 ಕೋಟಿ ಹಣ ಮೀಸಲಿಟ್ಟಿರುವುದಾಗಿ ಹೇಳಿರೋ ಡಿಸಿಎಂ, ಬೆಂಗಳೂರಿಗೆ ಬೇಕಾದ ಸ್ವಯಂ ಸೇವಕರನ್ನು ಗುರುತಿಸಿ ಅವರಿಂದ ನಾಗರಿಕರಿಗೆ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಒಂದು ಮಗುವಿಗೆ ಒಂದು ಸಸಿ ಅನ್ನೋ ಕಾರ್ಯಕ್ರಮಗಳ ಜೊತೆಗೆ ಪರಿಸರದ ಉಳಿವಿಗಾಗಿ ವೆಬ್ಸೈಟ್ ಕೂಡ ತರೋ ಪ್ಲಾನ್ ತೆರೆದಿಟ್ಟಿದ್ದಾರೆ. ಒಟ್ಟಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಕಾಂಕ್ರೀಟ್ ಕಾಡಾಗಿರೋ ಸಿಲಿಕಾನ್ ಸಿಟಿ ಮತ್ತೆ ಗ್ರೀನ್ ಸಿಟಿ ಆಗಲಿ, ಈ ಯೋಜನೆ ಫ್ಲಾಪ್ ಆಗದೇ ಇರಲಿ ಅನ್ನೋದು ಬೆಂಗಳೂರಿಗರ ಆಶಯ. ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.